ಹೆಲೋ ಎವ್ರಿವನ್, ವಿನು ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ. ಇದು GRSನ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ಅದರಲ್ಲಿ ನಾನು GRSದು ಎಂಟ್ರಿ ಫೀಸ್ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ ಮತ್ತು ಆಫರ್ಸ್ ಬಗ್ಗೆ ಹಾಗೂ ಡ್ರೈ ಗೇಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ್ಯಂಡ್ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ವಾಟರ್ ಗೇಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದಾಗೆ GRS ಫ್ಯಾಂಟಸಿ ಪಾರ್ಕ್ನಲ್ಲಿ ಡ್ರೈ ಗೇಮ್ಸ್ಗಿಂತ ವಾಟರ್ ಗೇಮ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಎಕ್ಸೈಟೆಡ್ ಆಗಿರುತ್ತೆ. ಡ್ರೈ ಗೇಮ್ಸ್ಗಳು ಮಕ್ಕಳಿಗೆ ಸೂಟೇಬಲ್ ಅಂತ ಅನಿಸುತ್ತೆ. ವಾಟರ್ ಗೇಮ್ಸಲ್ಲಿ ಮಕ್ಕಳಿಗೂ ಸೂಟೇಬಲ್ ಆಗೋ ಗೇಮ್ಸ್ ಇದೆ ಆ್ಯಂಡ್ ದೊಡ್ಡವರಿಗೂ ತುಂಬಾ ಥ್ರಿಲ್ಲಿಂಗ್ ಆಗಿರೋ ಗೇಮ್ಸ್ಗಳಿದೆ. ಇದು ವೇವ್ ಪೂಲ್ ಅಂತ. ಇದರಲ್ಲಿ ವೇವ್ಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ವೇವ್ಸ್ ಬಂದು ಈ ಟೈಮಿಂಗ್ಸ್ ಫಿಕ್ಸ್ ಮಾಡಿರ್ತಾರೆ. ಹಾಫ್ ಆನ್ ಅವರ್ ಅಥವಾ 1 ಅವರ್ ಒನ್ಸ್ ಅನಿಸುತ್ತೆ ವೇವ್ಸ್ಗಳು ಬರುತ್ತೆ. ಬಂದರೆ ಒಂದು 10 ಮಿನಿಟ್ಸ್ ಅದು ವೇವ್ಸ್ ಬರುತ್ತೆ, ಚೆನ್ನಾಗಿರುತ್ತೆ. ನಾವಂತೂ ಇಲ್ಲಿ ತುಂಬಾ ಜಾಸ್ತಿ ಟೈಮು ಇಲ್ಲೇ ಇದ್ವಿ. ಮಕ್ಕಳಂತೂ ಹೊರಗಡೆ ಬರ್ತಾನೆ ಇರಲಿಲ್ಲ, ಇಲ್ಲೇ ಇರೋಣ ಅಂತಿದ್ರು. ಚೆನ್ನಾಗಿತ್ತು, ತುಂಬ ಜಾಸ್ತಿನೂ ವಾಟರ್ ಇರಲಿಲ್ಲ. ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಇಲ್ಲೇನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಇಬ್ರು ಸಣ್ಣ ಪುಟಾಣಿ ಮಕ್ಕಳುಗಳು 2 ಫ್ರೀ ಟಿಕೆಟ್ ಚೋಟಾಗಳಿವರು. ಇವ್ರಿಗೆ ಈ ಆಟ ಅಂತೂ ತುಂಬಾ ಇಷ್ಟ ಆಯಿತು. ಅವ್ರು ಅದರಿಂದ ಹೊರಗಡೆ ಬರ್ತಾನೆ ಇರಲಿಲ್ಲ, ಇಲ್ಲೇ ಇರೋಣ ಅಂತ ಇಬ್ಬರು ಅಲ್ಲೇ ತುಂಬಾ ಎಂಜಾಯ್ ಮಾಡಿದ್ರು. ಸಣ್ಣ ಎಷ್ಟು ಚಿಕ್ಕ ಮಕ್ಕಳಿದ್ರು ಈ ವೇವ್ ಪೂಲಲ್ಲಿ ಚೆನ್ನಾಗಿ ಆಟ ಆಡ್ಬೋದು. ಅವ್ರಗಳಿಗೆ ಕರೆಕ್ಟಾಗಿದೆ ಇದು ವೇವ್ ಪೂಲು. ಇದೆಲ್ಲ ಸ್ಲೈಡಿಂಗ್ ಗೇಮ್ಸು, ಚೆನ್ನಾಗಿತ್ತು. ತುಂಬಾ ಭಯ ಆಗುತ್ತೆ. ಇಬ್ಬರಿಬ್ರು ಕೂರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಬಟ್ ಒಬ್ಬರೇನೆ ಹಾಗೆ ಸ್ಲೈಡ್ ಬರೋದೆಲ್ಲ ಹುಷಾರು. ತೀರಾ ಚಿಕ್ಕವ್ರನ್ನೆಲ್ಲ ಕಳ್ಸಕ್ಕೆ ಹೋಗ್ಬೇಡಿ, ತುಂಬ ಭಯ ಅನಿಸುತ್ತೆ. ಅದರಲ್ಲೂ ಧೈರ್ಯ ಮಾಡಿ ನನ್ನ ಚಿಕ್ಕ ಮಗಳಂತೂ ಒಂದು ಸ್ಲೈಡ್ ಗೇಮ್ ಹಾಗೆ ಏನು ಕೆಳಗಡೆ ಮ್ಯಾಟ್ ಏನೂ ಇರಲ್ಲ, ಹಾಗೆ ಸುಮ್ಮನೆ ಸ್ಲೈಡ್ ಬರೋದು. ನನಗೆ ಭಯ ಆಗ್ತಿತ್ತು, ಬಟ್ ಅವಳು ಧೈರ್ಯ ಮಾಡಿ ಚಿಕ್ಕ ಮಗಳು ಸ್ಲೈಡಿಂಗಲ್ಲಿ ಬಂದೇ ಬಿಟ್ಲು. ಬಟ್ ಈ ಸ್ಲೈಡ್ ಗೇಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನಮ್ಮ ದೊಡ್ಡ ಹುಡುಗನೇ ಆ ಸ್ಲೈಡ್ ಗೇಮಲ್ಲಿ ಆಡೋಕ್ಕೋಗಿ ಸ್ವಲ್ಪ ಕೈ ಕೂಡ ಏಟ್ ಮಾಡ್ಕೊಬಿಟ್ಟ. ಹಾಗಾಗಿ ಹುಷಾರಾಗಿ ಓಕೆ ಆಡ್ತೀವಿ ಅಂತ ಧೈರ್ಯ ಇದ್ದರೆ ಮಾತ್ರ ಸ್ಲೈಡ್ ಗೇಮ್ಸ್ಗೆ ಹೋಗಿ.
ಈ ಗೇಮು ಅಕ್ವಾ ರೇಸರ್ ಅಂತ. ನಾನು ನೋಡೋಣ ಹೇಗಿರುತ್ತೆ ಅಂತ ಹೋದೆ. ಕೆಳಗಡೆ ಮ್ಯಾಟ್ ಹಾಕ್ಕೊಂಡು ಸ್ಲೈಡ್ ಮಾಡೋದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಭಯ ಕೂಡ ಆಯಿತು. ನನ್ನ ಲಾಸ್ಟಲ್ಲಂತೂ ಮೂಗಿಗೆಲ್ಲ ನೀರು ಹೋಗ್ಬಿಡ್ತು. ಚೆನ್ನಾಗಿತ್ತು. ಅವರೆಲ್ಲ ಫಸ್ಟೇ ಆಡಿದರು, ಬಟ್ ನಾನು ಇದೊಂದು ಗೇಮ್ ಆಡಿರಲಿಲ್ಲ ಅಂತ ಮತ್ತೆ ಒಂದ್ಸಲ ಹೋದೆ. ಆ್ಯಂಡ್ ಇಲ್ಲಿ ಇದು ಕೂಡ ಒಂದು ವಾಟರ್ ಪೂಲು ಚೆನ್ನಾಗಿತ್ತು. ಇಲ್ಲೇನೆ ಇದೊಂದು ವಾಟರ್ ಪೂಲಲ್ಲೇ ತುಂಬ 2-3 ಗೇಮು ಪುಟಾಣಿ ಗೇಮ್ಸ್ ಇತ್ತು, ಮಕ್ಕಳಿಗೆ ಚೆನ್ನಾಗಿತ್ತು. ಇಲ್ಲಿ ನನ್ನ ಮಗಳು ಎಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ಲು ಅಂದರೆ, ನಾವು ಒಂದ್ಸಲ ಹೆದರ್ಕೊಂಡು ಜಾರಕ್ಕೆ ಹೆದರ್ಕೊಂಡು ವೆಯ್ಟ್ ಮಾಡ್ತಿದ್ರೆ ಅವಳು ಹೋಗಿ 2-3 ಸಲ, ನಾವು 1 ಟೈಮ್ ಜಾರಷ್ಟರಲ್ಲಿ ಅವಳು 3-4 ಸಲ ಜಾರ್ಕೊಂಡು ಬಂದ್ಬಿಟ್ಟಿರೋಳು. ಅವಳಂತೆ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ಲು, ಸ್ವಲ್ಪನೂ ಭಯ ಇರ್ತಿರ್ಲಿಲ್ಲ ಅವಳಿಗೆ. ಮಕ್ಳುಗಳೇ ನಮ್ಗಿಂತ ಧೈರ್ಯವಾಗಿ ಇಲ್ಲಿ ಜಾರ್ತಿದ್ರು. ನೋಡಿ, ನನ್ನ ಮಗಳು ನನ್ನ ಜೊತೆ ಒಂದ್ಸಲ ಜಾರಿದ್ಲು, ಮತ್ತೆ ಆಗ್ಲೇ ಅವ್ರ ಅಪ್ಪನ ಜೊತೆ ಒಂದ್ಸಲ ಜಾರ್ತಾ ಇದ್ದಾಳೆ. ಇಲ್ಲಿ ಯಾಕೆ ಕೂತು ವೆಯ್ಟ್ ಮಾಡ್ತಿದ್ದಾರೆ ನನ್ನ ಮಕ್ಕಳು ಅಂದರೆ, ಅಲ್ಲಿ ಒಂದು ಮೇಲ್ಗಡೆ ದೊಡ್ಡ ಟಬ್ ಥರ ಇರುತ್ತೆ, ಅಲ್ಲಿಗೆ ನೀರು ಫಿಲ್ ಆಗ್ತಿರುತ್ತೆ. ಒಂದೇ ಸಲ ಅದು ಫಿಲ್ ಆದ ತಕ್ಷಣ ಒಂದೇ ಸಲ ಅದು ಕೆಳಗಡೆ ಟಬ್ಬಿಂದ ನೀರು ಬೀಳುತ್ತೆ. ಫೋರ್ಸಾಗಿ ತುಂಬ ಜಾಸ್ತಿ ನೀರು ಬೀಳುತ್ತೆ. ಅದಕ್ಕೆ ಅದು ಬೀಳುತ್ತೆ ಅಂತಲೇ ಇಲ್ಲಿ ವೆಯ್ಟ್ ಮಾಡಿ ಕೂತಿದ್ದಾರೆ. ಅಲ್ಲಿಂದ ಈ ಗೇಮಿಗೆ ಬಂದ್ವಿ, ಅಮೆಜಾನಿಯಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ಇದು ದೋಣಿನಲ್ಲಿ ಬೋಟ್ ರೀತಿ ಅಲ್ಲಿ ಹೋಗೋದು. ಫಸ್ಟ್ ಇದ್ರಲ್ಲಿ ಕೂತಾಗ ಇದ್ರಲ್ಲಿ ಏನು ಭಯ ಅನ್ಸೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್
ಬಟ್ ಒಳಗಡೆ ಇದರಲ್ಲೂ ಸ್ವಲ್ಪ ಒಂದೆರಡು ಪ್ಲೇಸಲ್ಲಿ ಭಯ ಅನ್ನಿಸ್ತು. ಇದಕ್ಕೆ ಸ್ವಲ್ಪ ರಶ್ ಇದ್ರು, ಬಿಕಾಸ್ ಒಂದು ದೋಣಿನಲ್ಲಿ 2-3 ಜನ ಮಾತ್ರ ಕೂರಿಸ್ತಿದ್ದಿದ್ರು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು. ಆಲ್ರೆಡಿ ನನ್ನ ಚಿಕ್ಕ ಮಗಳು ಆ ಕ್ಯೂನಲ್ಲೂ ಹೊರಗಡೆ ನೀರಿಂದ ಹೊರಗಡೆ ಬಂದ್ವಿ, ಸ್ವಲ್ಪ ಡ್ರೈ ಆಯ್ತಲ್ಲ, ಅಲ್ಲೇ ನಿದ್ರೆ ಮಾಡಿಬಿಟ್ಟಿದ್ಲು. ನಿದ್ರೆ ಮೂಡಲಿದ್ಲು ಅವಳು. ಕ್ಯೂನಲ್ಲಿ ಒಂದು 5 ನಿಮಿಷ ನಿದ್ರೆನೂ ಮಾಡ್ಕೊಂಡ್ಳು. ಇದ್ರ ಮೇಲೆ ಕೂತ ಮೇಲೆ ಎಚ್ಚರ ಮಾಡ್ಕೊಂಡ್ಳು. ಅವಳಿಗೆ ನಿದ್ರೆ ಮಾಡಿ ಎದ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ, ಏನಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ ಅನ್ನೋ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ಲು ಅವಳು. ಅಲ್ಲಿಂದ ಇದು ಫಾಲ್ಸ್ಗೆ ಹೋದ್ವಿ. ಇಲ್ಲಿ ಫಾಲ್ಸಲ್ಲಿ ಮಧ್ಯ ವಾಟರ್ನ ಸ್ಟಾಪ್ ಮಾಡಿರ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಮತ್ತೆ ಆನ್ ಮಾಡ್ತಾರೆ. ನಾವು ಅಮೆಝಾನಿಯಾ ಗೇಮಿಗೆ ಹೋಗಬೇಕಾದ್ರೆ ಇಲ್ಲಿ ವಾಟರ್ ಇರಲಿಲ್ಲ, ಅಲ್ಲಿಂದ ಬರೋಷ್ಟರಲ್ಲಿ ವಾಟರ್ ಬಿಟ್ಟಿದ್ರು. ಆ್ಯಂಡ್ ಅಲ್ಲಿಂದ ಅಲ್ಲಿಗೆ ಹೋದ್ವಿ. ಬಟ್ ಏನಂದರೆ ಇದು ಸ್ಟೋರ್ ಮಾಡಿ ಮತ್ತೆ ನೀರನ್ನ ಬಿಡೋದ್ರಿಂದ ಎಲ್ಲ ವಾಟರ್ ಗೇಮ್ಸ್ಗಿಂತ ಇಲ್ಲಿ ನೀರು ಕೋಲ್ಡ್ ಇತ್ತು. ಮಕ್ಕಳು ಸ್ವಲ್ಪ ಡ್ರೈ ಆಗಿಬಿಟ್ಟಿದ್ರು, ನೀರಿಂದ ಆಚೆ ಬಂದು ಡ್ರೈ ಆಗಿಬಿಟ್ಟಿದ್ರು. ಮತ್ತೆ ಇದಕ್ಕೆ ವಾಟರ್ಗೆ ಹೋದಾಗ ಚಳಿ ಆಗ್ತಿದೆ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಸ್ವಲ್ಪ ನೀರು ಕೋಲ್ಡ್ ಇತ್ತು, ಹಾಗಾಗಿ ಇದರಲ್ಲಿ ನಾವು ಜಾಸ್ತಿ ಏನು ಆಟ ಆಡಲಿಲ್ಲ. ಮಕ್ಕಳು ನಡ್ಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಚಿಕ್ಕ ಪುಟಾಣಿ ಮಕ್ಕಳಿಬ್ರು. ಹಾಗಾಗಿ ಬೇಗನೆ ಹೊರಗಡೆ ಬಂದ್ಬಿಟ್ವಿ. ನಾವು 3 years ಬ್ಯಾಕು ವಂಡರ್ಲಾಗ್ ಹೋಗಿದ್ವಿ. ವಂಡರ್ಲಾಗು GRSಗೂ ಕಂಪೇರ್ ಮಾಡಿದಾಗ ನಮ್ಗನ್ಸಿದ್ದು GRS ಬಂದು ಮಕ್ಕಳು, ನಮ್ಮ ಜೊತೆ ಮಕ್ಕಳಿದ್ದಾರೆ, ಪುಟಾಣಿ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದಾಗ ಬೆಟರ್ GRSನ ಚೂಸ್ ಮಾಡೋದು ಬೆಟರು. ಯಾಕೆಂದರೆ GRSನಲ್ಲಿ ಗೇಮ್ಸು ತುಂಬ ಏನು ಭಯ ಅನಿಸೋ ಗೇಮ್ಸ್ ಇಲ್ಲ, ಮಕ್ಕಳಿಗೆ ಆಡೋವಂಥ ಗೇಮ್ಸ್ ಜಾಸ್ತಿನೇ ಇದೆ. ಹಾಗಾಗಿ ಮಕ್ಕಳಿದ್ದಾರೆ ಅಂದಾಗ GRSನ ಚೂಸ್ ಮಾಡಿ. ಮತ್ತು ಸ್ವಲ್ಪ ಏಜ್ ಆಗಿರೋರು, ಅಮ್ಮ ಅಪ್ಪ ಈ ಥರ ಕರ್ಕೊಂಡು ಹೋಗ್ತಿದ್ದೀರಾ ಅಂದಾಗ GRSನ ಚೂಸ್ ಮಾಡಿ. ಇದರಲ್ಲಿ ಜಾಸ್ತಿ ಗೇಮ್ಸ್ ಕೂಡ ಇಲ್ಲ, ಸ್ವಲ್ಪ ವಂಡರ್ಲಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಗೇಮ್ಸ್ ಇದೆ. ಹಾಗಾಗಿ ನಾವು ಮಕ್ಕಳನ್ನ ಮತ್ತು ಏಜ್ ಆದವ್ರನ್ನ ನಿಧಾನವಾಗಿ ಒಂದೊಂದೇ ಗೇಮಿಂದ ಇನ್ನೊಂದು ಗೇಮಿಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಹಾಗಾಗಿ ಈ ಗೇಮ್ಸ್ಗಳು ಓಕೆ ಇರುತ್ತೆ. ಆ್ಯಂಡ್ ನೀವು ಯೂತ್ಸ್ ಇದ್ದೀರಾ, ಕಾಲೇಜು ಅಥವಾ ಏನಾದರೂ ನೀವೇ ಯೂತ್ಸು, ಕೊಲೀಗ್ಸು, ಕಸಿನ್ಸು ಈ ಥರ
ಯೂತ್ಸೇ ಇದ್ದೀರಾ ಅಂತ ಅಂದಾಗ, ಯಾರು ಪುಟ್ಟ ಮಕ್ಕಳಿಲ್ಲ, ಸ್ವಲ್ಪ ಏಜ್ಡ್ ಪರ್ಸನ್ಸ್ ನಿಮ್ಮ ಜೊತೆ ಯಾರು ಇಲ್ಲ ಅಂದಾಗ ನೀವು ಬೆಟರ್ ವಂಡರ್ಲಾ ಚೂಸ್ ಮಾಡಿ. ಅಮೌಂಟ್ ಕಂಪ್ಯಾರಿಸನ್ ನೋಡಿದ್ರೆ ಎರಡೂ ಈಗ ಸೇಮೇ ಇದೆ. ಮೊದಲು GRSಗೆ ಕಡಿಮೆ ಇತ್ತು, ಬಟ್ ಇವಾಗ ಇದನ್ನು ಕೂಡ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ. ವಂಡರ್ಲಾದು ಇದು ಆಲ್ಮೋಸ್ಟ್ ಆಲ್ ಸೇಮೇ ಅಮೌಂಟ್ ಇದೆ. ಗೇಮ್ಸು ವಂಡರ್ಲಾದಲ್ಲಿ ತುಂಬ ಜಾಸ್ತಿ ಗೇಮ್ಸ್ ಇದೆ ಮತ್ತು ತುಂಬ ಭಯ ಆಗೋ ಗೇಮ್ಸ್ ಇದೆ. ಅಲ್ಲಿ ಯೂತ್ಸಿಗೆ ತುಂಬ ಚೆನ್ನಾಗಿದೆ, ಭಯ ಅನಿಸೋ ಗೇಮ್ಸ್ ಇದೆ. ಹಾಗಾಗಿ ನೀವು ಮಕ್ಕಳ್ಯಾರು ಇಲ್ಲ ನಿಮ್ಮ ಜೊತೆ ಅಂದರೆ ಬೆಟರ್ ವಂಡರ್ಲಾ ಚೂಸ್ ಮಾಡಿ. ಮಕ್ಕಳಿದ್ದಾರೆ, ಸ್ವಲ್ಪ ಏಜ್ಡ್ ಪರ್ಸನ್ಸ್ ಇದ್ದಾರೆ, ಅವ್ರನ್ನೂ ಕರ್ಕೊಬರ್ತಿದ್ದೀವಿ ಅಂದರೆ ನೀವು GRSನ ಚೂಸ್ ಮಾಡೋದು ಬೆಟರ್ ಅಂತ ನಮ್ಗನ್ಸುತ್ತೆ. ಈ ಡ್ರ್ಯಾಗನ್ ಹೌಸಿಗೆ ಬಂದ್ವಿ. ಡ್ರ್ಯಾಗನ್ ಹೌಸ್ ಮುಗಿಸ್ಕೊಂಡು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಗೇನ್ ಡ್ರೈ ಗೇಮ್ಸ್ಗೆ ಹೋದ್ವಿ. ಡ್ರೈ ಗೇಮ್ಸ್ ಅಂತೂ ಫುಲ್ ಖಾಲಿ ಇತ್ತು. 1 hour ಇನ್ನೂ ನಮಗೆ ಟೈಮ್ ಇತ್ತು. ಸೊ ಎಲ್ಲ ಡ್ರೈ ಗೇಮ್ಸ್ನು ಇನ್ನೂ 2 ಸಲ ಆಡಿಕೊಂಡು ಅದಾದಮೇಲೆ ನಾವು ಮನೆಗೆ ಹೋದ್ವಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.